ಬೇಗ ರ್ಯಾಪಿಡ್ ಚೇಂಜಸ್ ಆಗ್ತಾ ಇದೆ ಇಂಡಸ್ಟ್ರಿಲಿ ಅಂತ. KGF ತಗೊಳ್ಳಿ, ನಾನು ಹೇಳಿದ್ರೆ ಕೆಲವರು ಕಮೆಂಟೇಟರ್ಸ್ಗೆ ಕೆಲವರಿಗೆಲ್ಲ ಏನಪ್ಪ ಚಂದ್ರು ಅಂತಾರೆ ಅಂತ. ಈಗ ನೀವು ಕೇಳಿದಾಗ ನಾನು ಹೇಳಲೇಬೇಕಾದ್ರೆ ಐ ಕಾಂಟ್ ಅವಾಯ್ಡ್. ಏನ್ ನಡೀತಾ ಇದೆ ನಿಮ್ಮ ಮುಂದಿನ ಸಿನಿಮಾದ ತಯಾರಿ? ನೋಡಿದ್ರೆ ಒಂದು ದೊಡ್ಡ ಯುದ್ಧ ಮಾಡಬೇಕು, ಚಿಕ್ಕ ಚಿಕ್ಕ ಯುದ್ಧಕ್ಕೆಲ್ಲ ಕೈ ಹಾಕಲ್ಲ. ಎಲಿವೇಶನ್ ಮಾಡಿದ್ರಿ, ಎಮೋಷನ್ ಎಲ್ಲೋ ಮಿಸ್ ಆಯ್ತು ಅಂತ ಜನರಿಗೆ ಅನ್ನಿಸ್ತಾ. ನಂದೇನು ತಪ್ಪಾಯ್ತು, ಎಲ್ಲಿ ತಪ್ಪಾಯ್ತು, ನಾನು ಅನಾಲಿಸಿಸ್ ಮಾಡಿಕೊಂಡೆ. ನಿರ್ದೇಶಕರು ಚೆನ್ನಾಗಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಅನ್ನೋದು ಮಾತು. ತುಂಬಾ ಜನ ಡೈರೆಕ್ಟರ್ಸ್ಗೆ ಗೊತ್ತಿಲ್ಲ ಇದು, ತುಂಬಾ ಜನ ಪ್ರೊಡ್ಯೂಸರ್ಸ್ಗೂ ಗೊತ್ತಿಲ್ಲ ಇದು. ಸಿನಿಮಾ ಮಾಡಿದ್ರೆ ಮಾತ್ರ ಇವತ್ತು ಸಿನಿಮಾ ಹಿಟ್ ಆಗಲ್ಲ, ಸಿನಿಮಾ ಮಾಡಿದ್ರೆ ಮಾತ್ರ ಇವತ್ತು ಸಿನಿಮಾ ಹಿಟ್ ಆಗಲ್ಲ. ಇತಿಹಾಸ ಯಾವಾಗ್ಲೂ ಉರುಳಿರೋ ತಲೆಗಳಿಗಿಂತ ಕತ್ತರಿಸಿರೋ ಕೈಗಳನ್ನೇ ಕೊಂಡಾಡೋದು. ನಮಸ್ಕಾರ ಎಲ್ರಿಗೂ, ಒನ್ ಇಂಡಿಯಾ ಕನ್ನಡ ಫಿಲ್ಮಿ ಬೀಟ್ ನ ಸ್ಪೆಷಲ್ ಡಿಬೇಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದಂಥ ಅತಿಥಿ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಅವರೇ ಕನ್ನಡದ ಆರ್ ಚಂದ್ರು ಅನ್ಬೋದು, ಸ್ಟಾರ್ ಚಂದ್ರು ಅಂತ ಅನ್ಬೋದು. ಸಿನಿಮಾ ಇಂಡಸ್ಟ್ರಿಗೆ ಒಂಥರ ನಗು ಮೊಗದ, ಸದಾ ಪಾಸಿಟಿವ್ ಆಗಿರುವಂಥ ಅದ್ಭುತವಾದಂಥ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಂಥ ನಿರ್ದೇಶಕರು. ಸೊ ಅವ್ರನ್ನ ವಿಶೇಷವಾಗಿ ಇವತ್ತು ಮಾತಾಡಿಸ್ಬೇಕು, ನಾವು ಮಾತಾಡಬೇಕು. ಜೊತೆಗೆ ಆಡಿಯನ್ಸ್ ಇದ್ದಾರೆ, ಅವರು ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಏನಾಗ್ತಾ ಇದೆ ಇಂಡಸ್ಟ್ರಿಯಲ್ಲಿ, ಒಂದಷ್ಟು ಪ್ರಶ್ನೆಗಳಿದ್ದಾವೆ, ಎಲ್ರಿಗೂ ಕೂಡ ಕೇಳುವಂಥ ಪ್ರಶ್ನೆಗಳು ಭಾಳಷ್ಟಿದ್ದಾವೆ. ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಇವತ್ತು ನಮಸ್ತೆ, ಹೇಗಿದ್ದೀರಾ? ಸೂಪರ್. ನೀವು ಸೂಪರ್ ಆಗಿದ್ದೀರಾ ಅಂದರೆ ಇಂಡಸ್ಟ್ರಿ ಹೆಲ್ತ್ ಕೂಡ ಚೆನ್ನಾಗಿದೆ ಅಂತ ಅನಿಸುತ್ತೆ. 100% ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು ಅಂತ ನೀವೇ ಹೇಳಿದ್ರಲ್ಲ. ನಿರ್ದೇಶಕರು ಚೆನ್ನಾಗಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಅನ್ನೋದು ಮಾತು. ಇಲ್ಲ, ಎಲ್ಲರೂ ಚೆನ್ನಾಗಿರಬೇಕು, ನಿರ್ದೇಶಕರು ಚೆನ್ನಾಗಿರಬೇಕು, ನಿರ್ಮಾಪಕರು ಚೆನ್ನಾಗಿರಬೇಕು, ಎಂಟೈರ್ ಸಿನಿಮಾ ಜೊತೆಗೆ ಪ್ರೇಕ್ಷಕರು ಚೆನ್ನಾಗಿರಬೇಕು. ಅಂದರೆ ನಿರ್ದೇಶಕರು ಅಂದರೆ ಸಿನಿಮಾಗೆ ತಾಯಿ ಇದ್ದಂಗೆ, ನಿಮಗೆ ಗೊತ್ತು. ನೀವು ಎಷ್ಟೆಷ್ಟೋ ಅದರಲ್ಲಿ ಸಿನಿಮಾಗಳಲ್ಲಿ ಹೇಳಿದ್ದೀರಾ, ಮಾಡಿದ್ದೀರಾ. ಸೊ ತಾಯಿ ಚೆನ್ನಾಗಿದ್ದರೆ ಇಡೀ ಮನೆಯೇ ಚೆನ್ನಾಗಿರುತ್ತೆ. ಆ ಕಾರಣದಿಂದ ಕೇಳ್ತಾ ಇದ್ದೀನಿ, ಒಬ್ಬ ನಿರ್ದೇಶಕರು ಖುಷಿ ಇದ್ದಾರೆ ಅಂದರೆ ಇಂಡಸ್ಟ್ರಿ ಖುಷಿ ಅಂತ. ಖಂಡಿತ, ಅದು ಸತ್ಯ. ಮನೇಲಿ ತಂದೆ ತಾಯಿ ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿತ್ತಂದ್ರೆ ಒಳ್ಳೆ ಕಲ್ಚರ್ ಬರುತ್ತೆ, ಒಳ್ಳೆ ಕಲ್ಚರ್ ಬಂದರೆ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಹಾಗಾಗಿ ಹೆಲ್ತಿಯಾಗಿರ್ಬೇಕು ಒಟ್ಟಾರೆ ಎಲ್ಲರೂ ಸಮಾಜ. ಸರ್, ಇವತ್ತಿನ ಸಿನಿಮಾ ಇಂಡಸ್ಟ್ರಿನ ಎಲ್ಲರೂ ತುಂಬ ಹತ್ತಿರದಿಂದ ಗಮನಿಸ್ತಾನೆ ಇದ್ದಾರೆ. ಭಾಳ ಬೇಗ ರ್ಯಾಪಿಡ್ ಚೇಂಜಸ್ ಆಗ್ತಾ ಇದೆ ಇಂಡಸ್ಟ್ರಿಲಿ ಅಂತ ನಾನು ಕೇಳ್ಪಟ್ಟೆ. ನೀವು ಕೂಡ ಆ ಚೇಂಜಸ್ಗೆ ಭಾಳ ಬೇಗ ಅದನ್ನು ಅಡಾಪ್ಟ್ ಮಾಡ್ಕೋತೀರಾ, ಕಲಿತಾ ಇದ್ದೀರಾ ಅಂತ. ಖುಷಿಯಾಗಿದ್ದು, ಇಷ್ಟು ಬೆಳೆದಂಥ ನಿರ್ದೇಶಕರು, ಸ್ಟಾರ್ ನಿರ್ದೇಶಕರಾಗಿರೋರು ಕೂಡ ನಾನು AI ಕಲಿಬೇಕು, VFX ಕಲಿಬೇಕು ಅಂತ ಮನ್ಸು ಮಾಡ್ತಾ ಇರೋದು, ಟೈಮ್ ತೊಗೊಂಡು ಅದನ್ನು ಹೆಚ್ಚು ತಿಳ್ಕೊಂಡು ಇನ್ನೇನೋ ಸ್ಪೆಷಲಾಗಿ ಕೊಡಬೇಕು ಅಂತ ಹೊರಡ್ತಾ ಇರೋದು. ಏನು ನಡೀತಾ ಇದೆ ನಿಮ್ಮ ಮುಂದಿನ ಸಿನಿಮಾದ ತಯಾರಿ? ಸರ್, ನಾನು ನನ್ನ ಪ್ರೊಡಕ್ಷನಲ್ಲಿ ಒಂದಷ್ಟು ಸಿನಿಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ಫಾದರ್ ರೆಡಿ ಇದೆ ರಿಲೀಸ್ಗೆ, ಅದು ಡೇಟನ್ನು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಪ್ರಕಾಶ್ ರಾಜು ಮತ್ತು ಡಾರ್ಲಿಂಗ್ ಕೃಷ್ಣ ಇವರಿಬ್ಬರದು ಒಂದು ಸಿನಿಮಾ, ಒಂದು ಎಮೋಷ್ನಲ್ ಸಿನಿಮಾ. ಏನು ಚಂದ್ರು ಇಂಡಸ್ಟ್ರಿಗೆ ಬಂದಾಗ ತಾಜ್ ಮಹಲ್, ಚಾರ್ಮಿನಾರ್, ಐ ಲವ್ ಯು, ಮೈಲಾರಿ ಈ ಥರದ್ದು ಎಲ್ಲರೂ ನನಗೆ ಎಲ್ಲಿ ಹೋದ್ರೂ ಕೇಳ್ತಿರೋರು. ಸೊ ಆ ಥರದ್ದೊಂದು ಸಿನಿಮಾ, ಒಂದು ಯಾರೋ ಇದು ಭಾಷೆಯ ಅಡೆ ತಡೆ ಏನೂ ಇಲ್ಲ. ತಮಿಳ್ ಡೈರೆಕ್ಟ್ರು ಅಂತ ನಾನು ಕನ್ನಡದ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕರ್ಕೊಂಬಂದು, ಸರ್ ಒಂದು ಲೈನ್ ಕೇಳಿದ್ರೆ ತುಂಬ ಚೆನ್ನಾಗಿದೆ, ಕೇಳ್ತೀರಾ ಅಂತಂದರು. ನಾನು ಕಬ್ಜಾ ಮುಗ್ದಿತ್ತು ಆಗ್ತಾನೆ, ಆಯಿತು ಅಂತಂದರೆ ಆ ಹುಡುಗ ನೋಡಿದ್ರೆ ತುಂಬ ಸಿಂಪಲ್ ಆಗಿದ್ದಾನೆ. ಬಂದು ಕೂತ್ಕೊಂಡು ಒಂದು ಚಿಕ್ಕ ಲೈನ್ ಹೇಳ್ದೆ ಅಷ್ಟೇ. ಸರ್ ಹಿಂಗಾಗುತ್ತೆ ಸರ್, ಹಿಂಗಿರುತ್ತೆ ಅಂತ. ನನಗೆ ಎಮೋಷನ್ ಜಾಸ್ತಿ ಕನೆಕ್ಟ್ ಆಗ್ತೀನಿ ನಾನು ಬೇಗ, ತುಂಬ ಇಷ್ಟ ಆಗೋಯ್ತು ನನಗೆ. ಅಂದರೆ ಒಬ್ಬ ಅಪ್ಪ ಮಗನ ಕತೆ ಅದು. ಇಮಿಡಿಯೇಟಾಗಿ ಅವ್ನಿಗೆ ಅಡ್ವಾನ್ಸ್ ಕೊಟ್ಟು ಡೈರೆಕ್ಟ್ರಿಗೆ ಇಮಿಡಿಯೇಟಾಗಿ ಅವ್ರ ಜೊತೆ ನೀವು ಇಲ್ಲೇ ಇರಿ ಅಂತೇಳಿ ಕೂರಿಸಿ ಸಿನಿಮಾನ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಒಂದು 5 ಸಿನಿಮಾನ ಅನೌನ್ಸ್ ಮಾಡಿಸಿದೆ. ಏನಕ್ಕೆ ಅಂತಂದರೆ 5 ಡೈರೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡಿ 5 ಕತೆಗಳು ರೆಡಿ ಇಟ್ಕೊಂಡಿದ್ದೀನಿ. ಒಂದು ಶೂಟಿಂಗು ಕಂಪ್ಲೀಟ್ ಮಾಡಿಬಿಟ್ಟೆ, ಇನ್ನೊಂದು 4 ರೆಡಿಯಾಗಿದ್ದಾವೆ. ಮಾರ್ಕೆಟ್ ಅನಾಲಿಸಿಸ್ ಮೇಲೆ ಸ್ವಲ್ಪ ನಿಲ್ಲಿಸಿದ್ದೆ, ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅದನ್ನು ಒಂದೊಂದಾಗಿ. ನಾನು ಏನಕ್ಕೆ ಬೇರೆಯವರಿಗೆಲ್ಲ ಡೈರೆಕ್ಷನ್ ಕೊಟ್ಟು 2 ವರ್ಷ ಗ್ಯಾಪ್ ತೊಗೊಂಡ್ರಿ ಅಂತ ಕೇಳೋದಾದರೆ, ಇದು ಗ್ಯಾಪ್ ಅಲ್ಲ. ಈಗ ಒಂದು ಸ್ಟೆಪ್ ನಾವು ಮೇಲೆ ಹೋದ್ಮೇಲೆ ಅದಕ್ಕೆ ಮೇಲೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಅಕಾಡಾಗಿ ಇಳಿದ್ಮೇಲೆ ಗೆಲುವು ಸೋಲುವನ್ನ ನಾನು ಕೌಂಟ್ ಮಾಡಲ್ಲ ಯಾವಾಗಲೂ. ನನ್ನ ಕ್ಯಾರೆಕ್ಟರ್ ಹಂಗೇನೆ, ಹೊಡೆದ್ರೆ ಒಂದು ದೊಡ್ಡ ಯುದ್ಧ ಮಾಡಬೇಕು, ಚಿಕ್ಕ ಚಿಕ್ಕ ಯುದ್ಧಕ್ಕೆಲ್ಲ ಕೈ ಹಾಕಲ್ಲ. ಅದು ನನ್ನ ಚಿಕ್ಕ ವಯಸ್ಸಿಂದ ಬಂದಿರೋದು. ನನ್ನ ತಂದೆ ಫಾರ್ಮರ್ ಆಗಿರೋದ್ರಿಂದ ಅವ್ರು ಕಲಿಸ್ಕೊಟ್ರೋದು ನನಗೆ. ಏನೋ ನೋಡಿದ್ರೆ ನಾವು ಯಾಕೆ ಮಾಡಬಾರ್ದು ಪಾಸಿಟಿವ್ ಆಗಿ. ನೀವು ಹೇಳಿದಾಗ ನಾನು ನೆಗೆಟಿವ್ ಆಗಿ ಯಾವತ್ತೂ ಹೋಗಲ್ಲ. ನಮ್ಮದೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಬಂತು, ನಿಮ್ಗೆಲ್ರಿಗೂ ಗೊತ್ತಿದೆ. ನಾನು ಹೇಳಿದ್ರೆ ಕೆಲವರು ಕಮೆಂಟೇಟರ್ಸ್ಗೆ ಕೆಲವರಿಗೆಲ್ಲ ಏನಪ್ಪ ಚಂದ್ರು ಅಂತಾರೆ ಅಂತ ಅನ್ಸ್ಬೋದು. ಈಗ ನೀವು ಕೇಳಿದಾಗ ನಾನು ಹೇಳಬೇಕು ಅದನ್ನು. ಇದು KGF ತಗೊಳ್ಳಿ, ನೋಡಿದಾಗ ಭಾಳ ಖುಷಿಪಟ್ಟೆ ನಾನು. ನಾವು ಇದನ್ನು ಮಾಡೋಕ್ಕಾಗೋದೇ ಇಲ್ಲ ಅಂತ ಕೆಲವರು ಕಮೆಂಟ್ಸೆಲ್ಲ ಓದಿದ್ದೆ. ಯಾಕಾಗಲ್ಲ ಅಂತ ನಾನು ಅದಕ್ಕೂ ಟೈಮ್ ತೊಗೊಂಡೆ, 3-4 ಮಂತ್ಸು. ಆ ಟಿಂಟು, ಆ ಟೋನು, ಆಮೇಲೆ ಹೊಸ DOP ಇಟ್ಕೊಂಡು ನಾವು ಹಂಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು. ಮತ್ತು ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ 100 ಕೋಟಿ ಬಡ್ಜೆಟ್ ಬೇಕು ಅದಕ್ಕೆ.
ಸೊ ನಾನು ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ ಅಂದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಸರ್ ದುಡ್ಡು ಹಾಕೋರೆಲ್ಲ ಒಂದು ಸೆಟ್ ಮಾಡಿ ಅದು ನನ್ನ ಮೇಲೆ ಹೊರೆ ಹೊತ್ಕೊಂಡು ಒಂದು ದೊಡ್ಡ ಅಟೆಂಪ್ಟ್ ಮಾಡಿದೆ. ನನಗೆ ಖುಷಿ ಇದೆ. ಆ ಅಟೆಂಪ್ಟ್ ಮಾಡಿದ್ದಕ್ಕೆ ಗೊತ್ತಾಗಿದ್ದು ಹಿಟ್ಟು ಫ್ಲಾಪು ಅನ್ನೋದಕ್ಕಿಂತ ಮೇಲೆ ನಾನು ಆ ಕಾಡಾಗಿ ಇಳಿದಾಗ ಗೊತ್ತಾಯಿತು ಅಲ್ಲೇನೇನಿದೆ ಅಂತ. ಸೊ ಅದನ್ನು ಕೆಲವರು ನನಗೆ ಹಿಟ್ಟದು, ಯಾಕೆಂತಂದ್ರೆ ನಾನು ಹಾಕಿದ್ದು ಬಂದಿದೆ, ಕೊಟ್ಟರಿಗೆಲ್ಲ ಕೊಟ್ಟಿದ್ದೀನಿ. ನಾನು ಅಮೆಝಾನ್ ಅವರಿಂದ ನನಗೆ ಒಳ್ಳೆ ಪ್ರಶಂಸೆ ಇದೆ. ಕಲರ್ಸ್ ಕನ್ನಡದವ್ರು ನಾನು ಸಿನಿಮಾ ತೊಗೊಂಡು ಅವರು ಏನು ಬಂದು ಈ ಡಬ್ಬ ಥರ ತೆಗೆದಿದೆಯಾ ಅಂತ ಹೇಳಿಲ್ಲ. ಅಲ್ಲೆಲ್ಲವೂ ಎಲ್ಲೆಲ್ಲಿ ಆಗಬೇಕು ಅಲ್ಲೆಲ್ಲವೂ ಪ್ರಶಂಸೆ ಸಿಕ್ಕಿದೆ. ಗೊತ್ತಿಲ್ಲ, ಮೇ ಬಿ ಇಲ್ಲಿ ವಾರ್ ಯಾರ್ಯಾರು ನಡೀತದೆ ಅಂತ ಗೊತ್ತಿಲ್ಲ. ಕೆಲವರು ಹೇಳಿದ್ರು, ಈಗ ಕಮೆಂಟೇಟರ್ಸ್ ಇರ್ಬೋದು ಅಥವಾ ಮೀಡಿಯಾದವ್ರು ಇರ್ಬೋದು, ಹೇಳಿದಾಗ ನಾವು ಡೆಫಿನೆಟ್ಲಿ ನಾನು ಚಿಕ್ಕ ವಯಸ್ಸಿದ್ದಾಗ ನನ್ನ ತಂದೆ ಹೇಳ್ತಿದ್ರು, ಏಯ್ ನೀನು ಮಾಡ್ತಾರೆ ತಪ್ಪು ಅಂತ. ಈಗ ಯಾರು ಹೇಳಬೇಕು? ನೀವುಗಳೇ ಹೇಳಬೇಕು. ನೀವುಗಳಿಂದ ಸೆನ್ಸ್ ಮೀಡಿಯಾ, ಟಿ ವಿ, ಪ್ರೆಸ್ಸು, ಕಾಮೆಂಟೇಟರ್ಸು ಇವ್ರು ಹೇಳಿದಾಗ ನಾವು ಅದನ್ನು ಅಲ್ಲುಗಳೇ ಆಗಿಲ್ಲ. ನಾನು ಅದನ್ನು ಕರೆಕ್ಟ್ ಅಂತ ಕೂಲಾಗಿ ಕೂತ್ಕೊಂಡು ನಂದು ಏನು ತಪ್ಪಾಯಿತು, ಎಲ್ಲಿ ತಪ್ಪಾಯಿತು ನಾನು ಅನಾಲಿಸಿಸ್ ಮಾಡಿಕೊಂಡೆ. ನಾನು ಒಬ್ಬನೇ ಕೂತ್ಕೊಂಡೆ. ಆಮೇಲೆ ಇನ್ನೂ ಒಂದು 10 ವರ್ಷ ಇರಬೇಕು. ಈಗ ನಾನು ನಾನು 2002 ಇಂಡಸ್ಟ್ರಿಗೆ ಬಂದಿದ್ದು. ಇವತ್ತು 2025. 2002 ಬಂದೆ, ಒಂದು 5 ವರ್ಷ ಕೆಲಸ ಮಾಡಿದೆ. 2007ಕ್ಕೆ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದೆ. 8ಕ್ಕೆ ಸಿನಿಮಾ ರಿಲೀಸ್ ಆಯಿತು. ಅಂದರೆ ಡೈರೆಕ್ಟರ್ ಆಗಿ 2008ರಿಂದ 2025ವರೆಗೂ ನನ್ನನ್ನು ಇಟ್ಕೊಂಡಿದ್ದೀರಾ ಅಂತಂದರೆ ಎಲ್ಲೋ ಒಂದು ಕಡೆ ನನಗೆ ತುಂಬ ಭಾರಿಯಾಗಿದ್ದೀನಿ ಎಲ್ಲರ ಮೇಲೆ, ಇಂಡಸ್ಟ್ರಿ ಮೇಲೆ. ಆಮೇಲೆ ನನಗೊಂದು ಇನ್ನೂ ಸ್ವಲ್ಪ ಆಸೆ ಬಂತು, ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ. ಒಂದು ಡೈರೆಕ್ಟ್ರು ಒಂದು 10-15 ವರ್ಷಗಳು ಇಂಡಸ್ಟ್ರಿಲಿ ಉಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾನು ಇನ್ನೂ ಒಂದು 10 ವರ್ಷ 15 ವರ್ಷ ಇರಬೇಕು ಅನ್ನೋ ಆಸೆಗೆ ಇರಬೇಕು ಅಂದ್ರೆ ಏನು ಮಾಡಬೇಕು? ಎಗೈನ್ ಕೆಲಸ ಕಲಿಬೇಕು. ಇವತ್ತು ಜನ್ರೇಷನ್ ಝಡ್ ಇವರಿಗೆಲ್ಲ ಸ್ಪೀಡ್ ಮೆಂಟಾಲಿಟಿ. ಸೊ ನಾವೆಲ್ಲ 80s ಬಾರ್ನು ಎಲ್ಲ. ಸೊ ನಾವು ಮತ್ತೆ ಅವ್ರಿಗೆ ಮ್ಯಾಚ್ ಮಾಡ್ಬೇಕಾದ್ರೆ, ಈಗ ನನ್ನ ಮಗಳಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ನನ್ನ ಮಗಳು ಏನಾದರೂ ನನಗೆ ಏನಾದ್ರು ಹೇಳಿದ್ರೆ, ಅವಳು ಹೇಳಿದಾಗ ನನ್ನ ಮಗಳು ಅಂತ ಹೇಳ್ಬಿಡ್ತೀನಿ. ಅವಳು ಹೇಳೋವಾಗ ಅನಿಸುತ್ತೆ ಇವಳು ಮಗಳಲ್ಲ, ನನ್ನ ಟೀಚರ್ ಥರ ಕಾಣಿಸ್ತಾಳೆ. ಅವಾಗ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ, ಇವತ್ತು ಎಲ್ಲರೂ ಪ್ರಪಂಚ ಕಣ್ಮುಂದೆ ಇದೆ, ನಮಗಿಂತೂ ಜಾಸ್ತಿ ತಿಳ್ಕೊಂಡಿದ್ದಾರೆ. ಅವ್ರಿಗೇನು ಬರುತ್ತೋ ಅಥವಾ ಈ ಡಿಜಿಟಲ್ ಮಾಧ್ಯಮದಲ್ಲಿ ಅವ್ರಿಗೆ ಗೊತ್ತಾಗಿದೆಯೋ, ಬ್ರೈನೇ ಡಿಜಿಟಲ್ ಆಗಿದೆ ಗೊತ್ತಿಲ್ಲ. ಸೊ ನನ್ನ ಮಗಳನ್ನೂ ಕೂಡ ಕೇಳಿಸ್ಕೊತೀನಿ. ನಾನು 14 ವರ್ಷ ಅವಳೇನೋ ಹೇಳಿದ್ರೆ, ಸಾರಿ ಮಗಳೇ, ಹೌದಾ ಹೇಳಮ್ಮ ಅಂತೇಳಿ ಕೇಳಿಸ್ಕೊತೀನಿ. ಹಾಗೆ ಸಿನಿಮಾದಲ್ಲಿ ಕಾಮೆಂಟೇಟರ್ಸ್ ಹೇಳಿದಾಗಲೂ ಕೇಳಿಸ್ಕೊಂಡಿದ್ದೀನಿ. ಹ್ಯೂಮನ್ ಆಗಿ ಸ್ವಲ್ಪ ಬೇಜಾರು ಆಗಿರ್ಬೋದು, ಆದರೂ ಬೇಜಾರಿಗಿಂತ ಹೆಚ್ಚಿಗೆ ಅವರು ನನಗೆ ಬುದ್ಧಿ ಕಲಿಸಿದ್ದಾರೆ. ಇದಕ್ಕೆ ನಾನು ಒಂದು 2 ವರ್ಷ ಟೈಮ್ ತೊಗೊಂಡು ಒಂದಷ್ಟು ಚೆನ್ನೈಗೆ ಹೋದೆ, ಒಂದಷ್ಟು ಹೈದ್ರಾಬಾದ್ಗೆ ಹೋದೆ. ನೆಕ್ಸ್ಟ್ ಏನು ಟೆಕ್ನಾಲಜಿ ಬರುತ್ತೆ, ನಾನು ಹೆಂಗೆ ಇಲ್ಲಿ ಇನ್ನೊಂದು 10 ವರ್ಷ ಸಿನಿಮಾ ಮಾಡಬೇಕು. ನನಗೆ ಖುಷಿ ಇದೆ ಕಬ್ಜಾ ಬಗ್ಗೆ, ಆ ಮೇಕಿಂಗು ಅದೆಲ್ಲ. ನಾನು ಮೊದಲು ಯಾವ ಥರ ಸಿನಿಮಾ ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿ ಬೇಗ 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 ಮುಗಿಸ್ಬೇಕು, ಪ್ರೊಡ್ಯೂಸರ್ ಒಳ್ಳೇದಾಗಬೇಕು, ಈ ಟ್ರ್ಯಾಕಲ್ಲಿ ಹೋಗ್ತಿದ್ದೆ ನಾನು ಕಲ್ತಿದ್ದು ಹಂಗೆ. ಬೇಗ ಸ್ಟಾರ್ಟ್ ಆಗಬೇಕು, ಬೇಗ ಮುಗಿಬೇಕು, ಪ್ರೊಡ್ಯೂಸರ್ ದುಡ್ಡು ಬರಬೇಕು. ಅದಾದಮೇಲೆ ಈ ಜನ್ರೇಷನ್ಗೆ ಏನು ಕಲ್ತ್ಕೊಂಡೆ ಕಬ್ಜಾದಲ್ಲಿ ಅಂದರೆ, ಎಷ್ಟು ಬೇಗ ಶಾರ್ಟ್ ತೆಗಿತೀಯಾ ಅಂತಲ್ಲ, ನೀನು ಏನು ತೆಗೆದಿದ್ಯಾ ಅನ್ನೋದು ಮುಖ್ಯ ಅನ್ನೋದು ಕಲ್ತ್ಕೊಂಡೆ. ಅದು ಕಲ್ತ್ಕೊಳಕ್ಕೆ ನಂಗೆ ಅಷ್ಟು ವರ್ಷ ಬೇಕಾಯಿತು. ಸೊ ಆ ವಿಷಯದಲ್ಲಿ ನಾನು ಕಬ್ಜಾನ ಸಾಕಷ್ಟು ಸತಿ ಹಾಕೊಂಡು ನೋಡಿದಾಗ ನಂದು ಒಂದೊಂದು ಶಾರ್ಟ್ ಬಗ್ಗೆನೂ ನನಗೆ ಖುಷಿ ಆಗುತ್ತೆ. ರಿಸಲ್ಟ್ ನೀವು ಕೊಟ್ಟಿರೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಏನು ಕೊಟ್ಟಿದ್ರು. ಬಟ್ ಮೇಕಿಂಗಲ್ಲಿ ನಾನು ನಾನು ಕೇಪಬಲ್ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಕಂಟೆಂಟ್ ಮೇಲೆ ಫೋಕಸ್ ಮಾಡಿದ್ರೆ ನಾನು ಏನು ಮಾಡಬಹುದು ಅನ್ನೋದು ನನ್ನ ಶಕ್ತಿ ನನಗೆ ಗೊತ್ತಾಗಿದೆ. ಮತ್ತು ನೆಕ್ಸ್ಟ್ ಬರೋ ಒಂದು ಏನು ಟೆಕ್ನಾಲಜಿ ಇದೆ, ಈಗ AI ಬಂದಿದೆ. AI ಅಂದ ತಕ್ಷಣ ಇದು ನಮಗೆ ಎಷ್ಟೋ ಡಿಸ್ಅಡ್ವಾಂಟೇಜು. ಡಿಜಿಟಲ್ ಅವ್ರಿಗೆ ಎಲ್ಲರಿಗೂ ನಮಗೊಂದು ಶಾರ್ಟು ಅಥವಾ ಒಂದು ಸ್ಕ್ರೀನ್ ಶಾಟ್ ಅಷ್ಟು ಫುಟೇಜ್ ಸಿಗ್ಬೋದು, ಒಂದು 5-6 ಸೆಕೆಂಡ್ ಸಿಗ್ಬೋದು ನಿಮಗೆ. ಪೂರ್ತಿ ಪಿಕ್ಚರ್ ಮಾಡೋಕ್ಕಾಗಲ್ಲ. ಆದರೆ ಇದನ್ನು ಜನ ಏನು ಅನ್ಕೋತಿದ್ದಾರೆ, ಏನು ಬಂದರೂ ಇದು AI ಅಂತಾರೆ. ನಾವು VFX ಎಲ್ಲ ಮಾಡಿದ್ರು ಇದು AI ಅಂತಾರೆ. ಇದು ಮೇಕರ್ಸ್ಗೆ ಚಾಲೆಂಜಿಂಗ್ ಇದು. ಸೊ ಇದನ್ನೆಲ್ಲ ತಿಳ್ಕೊಂಡೆ ನಾನು. ಇದನ್ನು ಈಗ ನಾನು ಮಾಡೋ ಒಂದು ಪ್ರಾಜೆಕ್ಟಿಗೆ ತುಂಬ ಜನ ಆಫ್ಟರ್ ಕಬ್ಜಾ ನೀವೇನು ಮಾಡ್ತಿದ್ದೀರಾ ಅಂದಲ್ವಾ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನೆಕ್ಸ್ಟು ಕಮೆಂಟ್ ಯಾರು ಹಾಕಿದ್ರು ಅವರೆಲ್ಲರೂ ಇದೇ ಚಂದ್ರನ ಹೊಗಳಂಗಿರಬೇಕು. ಸೊ ಅದು ಹೊಗಳಬೇಕು ಅಂತಂದರೆ ನಾನು ಟೆಕ್ನಿಕಲಿ ಇನ್ನು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಅದನ್ನು AI ಸ್ವಲ್ಪ ಇಂಟಿಗ್ರೇಟ್ ಮಾಡಿ ನನ್ನ ಸಬ್ಜೆಕ್ಟಿಗೆ ಯಾವ ರೀತಿ ಬಳಸ್ಕೊಳ್ಬೋದು ಅನ್ನೋದಕ್ಕೆ ನಾನು ಒಂದಷ್ಟು ಕ್ಲಾಸ್ಗೆ ಹೋಗಿ ಡೆಫಿನೆಟ್ಲಿ ಈಗ ಟೆಕ್ನಿಕಲಿ ತುಂಬ ಸೌಂಡಾಗಿ ಕೂತಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ. ನನ್ನ ಡೈರೆಕ್ಷನ್ದು ಆದಷ್ಟು ಬೇಗನೆ ಅನೌನ್ಸ್ ಮಾಡ್ತೀನಿ. 2 ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದೀನಿ ಈಗ. ನಮ್ಮದೊಂದು ಹಳೆಯ ಕಮಿಟ್ಮೆಂಟು, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ತುಂಬ ಚೆನ್ನಾಗಿದೆ, ಟೆಕ್ನಿಕಲಿ ತುಂಬ ಸೌಂಡಾಗಿರುತ್ತೆ. ನನ್ನ ಫೇವ್ರೆಟ್ ಹೀರೋಸ್ಗೆ ಅದನ್ನು ಹಳೆ ಕಮಿಟ್ಮೆಂಟ್ ಮಾಡ್ತೀನಿ ಈಗ ಬೇಗನೆ. ಅದಾದಮೇಲೆ 2 ವರ್ಷ ಟ್ರೈ ಮಾಡಿದ್ದೇನು ಅಂತಂದರೆ, ಒಂದು ಗ್ಲೋಬಲ್ ಮೂವಿಗೆ ನಾನು ತುಂಬ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಇಷ್ಟು ದಿನ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕು ಅಂತ ಆಸೆ ಇತ್ತು. ಯಾವಾಗ ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ನೋ ನನಗೆ ಗೊತ್ತಾಯಿತು ಇಷ್ಟೆಲ್ಲ ಸಾಕಾಗಲ್ಲ, ಇರೋದು ಲೈಫ್ ಒಂದೇ, ಮಾಡಬೇಕು, ಇಡೀ ಇಂಡಿಯಾ ಅಲ್ಲ ಇದು ಗ್ಲೋಬಲ್ ತಿರುಗಬೇಕು ಅಂತ ಅನಿಸಿದೆ. ಅದಕ್ಕೆ 2 ವರ್ಷ ಕೆಲಸ ಕಲ್ತಿದ್ದೀನಿ. ಎಗೇನ್ ಫ್ರೆಶ್ ಆಗಿ ನನ್ನ ಫಸ್ಟ್ ಸಿನಿಮಾ ಹತ್ರ ಒಂದು ಗ್ಲೋಬಲ್ ಮೂವಿಗೆ ಕೈ ಹಾಕ್ತೀನಿ. ನನ್ನ ಫೇವ್ರೆಟ್ ಹೀರೋಗೆ ಒಂದು ಸಿನಿಮಾ ಮಾಡಿ ಆದಮೇಲೆ ಅದಕ್ಕೆ ಕೈ ಹಾಕ್ತೀನಿ. ಸರ್, ಎಮೋಷನ್ ಇತ್ತು, ಎಲಿವೇಶನ್ ಮಾಡಿದ್ರಿ, ಎಮೋಷನ್ ಎಲ್ಲೋ
ಮಿಸ್ ಆಯಿತು ಅಂತ ಜನರಿಗೆ ಅನ್ನಿಸ್ತಾ? ಯಾಕೆಂದರೆ ಸಿನಿಮಾ ಅಂದರೆ ಒಂದು ಇಲ್ಯೂಷನ್, ಒಂದು ಭ್ರಮೆ, ಆ ಪ್ರಪಂಚನ ಕಟ್ಕೊಡೋದು. ನೀವೇ ಒಂಥರ ಎಲ್ಲೋ ಆ ಬೇಸರದಲ್ಲಿ ಏನೋ ಭ್ರಮ ನಿರಸಕ್ಕೆ ಏನಾದರೂ ಒಳಗಾದ್ರ ಭ್ರಮ ನಿರಸನಕ್ಕೆ ಜನ ಈ ಥರ ಹೇಳ್ತಾವ್ರಲ್ಲ, ನಾನು ಚಾರ್ಮಿನಾರ್ ಮಾಡಿದ, ತಾಜ್ ಮಹಲ್ ಮಾಡಿದ, ಮೈಲಾರಿ ಮಾಡಿದ ಚಂದ್ರು ಇಲ್ಲಿಲ್ಲ ಅಂತ ಅನ್ನಿಸ್ತಾ ಜನರಿಗೆ ಕಬ್ಜಾ ನೋಡಿದಾಗ? ಮೇ ಬಿ ನನಗೆ ಅನ್ನಿಸ್ತು ಸರ್. ಅಂದರೆ ಹಿಂದಿನ ದಿನ ಒಂದು ಬಾಡೂಟಕ್ಕೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ, ಒಳ್ಳೆ ಬಿರಿಯಾನಿ ಕಬಾಬು ಎಲ್ಲ ಚೆನ್ನಾಗಿ ತಿಂದು ಬರ್ತೀವಿ. ನೆಕ್ಸ್ಟ್ ಡೇ ನೀವು ಅದಕ್ಕಿಂತ ಅದ್ಭುತವಾದ ಬಿರಿಯಾನಿ ಕೊಟ್ಟರು ಕೂಡ ಅದ್ರ ರುಚಿ ಹೆಂಗಿರುತ್ತೆ ಹೇಳಿ ನೋಡೋಣ. ರಾತ್ರಿ ಫ್ಲೇವರಲ್ಲೇ ಇರ್ತೀವಿ ನಾವು. ಮೇ ಬಿ ಆ ಥರದ್ದು ನಾನು ಫಸ್ಟ್ ಮಾಡಬೇಕಿತ್ತು, ಐದರ್ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಬೇಕಿತ್ತು ನನಗನ್ಸಿದ್ದು. ಎನಿವೆ ನನಗೊಂದು ಖುಷಿ ಏನಂತಂದರೆ ನಾನು ಒಳ್ಳೆ ಬಿರಿಯಾನಿ ಮಾಡೋನು ಅಂತ ಪ್ರೂವ್ ನಾನು ಮಾಡ್ಕೊಂಡಿದ್ದೀನಿ. ಟೇಸ್ಟು ಆಮೇಲೆ ಸಿಗುತ್ತೆ ಜನಕ್ಕೆ, ನಂದು ಬೇರೆ ಥರ ಫ್ಲೇವರು. ಆಮೇಲೆ ಮಾಡೋ ಅಖಾಡಕ್ಕೆ ಹೋದ್ನಲ್ಲ ಸರ್, ನಾನು 4,000 ಸ್ಕ್ರೀನ್ ರಿಲೀಸ್ ಮಾಡಿದೆ. ಚಂದ್ರು ಸಿನಿಮಾಗಳು ಎಷ್ಟು ರಿಲೀಸ್ ಆಗ್ತಿತ್ತು? ಅಪ್ ಟು ನಂದು ಐ ಲವ್ ಯು ಸಿನಿಮಾ, ಉಪೇಂದ್ರ ರಚಿತಾರಾಮ್ ಅವ್ರದ್ದು ಸಾಂಗ್ ಮಾಡಿ ಸಿನಿಮಾ ಮಾಡಿದ್ನಲ್ವ, ಅದು ಅಮ್ಮಮ್ಮ ಅಂದರೆ ಒಂದು 300 ಥಿಯೇಟ್ರು ರಿಲೀಸ್ ಮಾಡೋಷ್ಟು ಕೆಪಾಸಿಟಿ ಇತ್ತು ಚಂದ್ರುಗೆ, ಬರೀ ಕರ್ನಾಟಕ ಮಾತ್ರ. ಒಂದು ಸಿನಿಮಾ ತೆಲುಗಲ್ಲಿ ಮಾಡಿದ್ದೆ ಮಹೇಶ್ ಬಾಬು ಅವರ ಅಳಿಯನಿಗೆ, ಅಷ್ಟು ಬಿಟ್ಟರೆ ಒಂದು 300 ಥಿಯೇಟ್ರ್ ಮೇಲೆ ನಾನು ಹೋಗಿರಲಿಲ್ಲ. ನಾನು ಇನ್ಸ್ಪೈರ್ ಆಗಿ ಏನಾಯಿತು, KGF ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಂದಾಗ ಕನ್ನಡ ಇಂಡಸ್ಟ್ರಿಯಿಂದ ನನಗೆ ಅದ್ರ ಬಗ್ಗೆ ತುಂಬ ಕಾಡ್ತು. ನಾನು ಮಾಡಬೇಕು ಅಂತ. ಮೇ ಬಿ ಯಾರ್ಯಾರು ಹೆಂಗೆ ಅನ್ಕೋತಾರೆ, ಅದು ಅವರವರ ಸಂಬಂಧಪಟ್ಟಿದ್ದು. ನಾನು ಮಾಡಿ ನನಗೇನು ಪ್ಲಸ್ಸು ಅಂತಂದರೆ ಸರ್, 300 ಥಿಯೇಟ್ರ್ ಆಗ್ತಿತ್ತು ಚಂದ್ರು, 4,000 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೆ. ಲೆಕ್ಕ ಕೊಡ್ತೀನಿ, ಕರ್ನಾಟಕ 30 ಸರ್. ಹಿಂದಿಯಲ್ಲಿ ಶಾರುಖ್ ಖಾನ್ ಅವರ ಸಿನಿಮಾಗಿಂತನೂ ಒಂದು 100 ಥಿಯೇಟ್ರ್ ಜಾಸ್ತಿ ಹಾಕಿದ್ವಿ. ಯಾಕೆಂದ್ರೆ ನನ್ನ ಲಕ್ ಏನಂದರೆ ನಮ್ಮ ಸಿನಿಮಾ ಬರೋ ಫೋರ್ಸ್ಗೆ ಯಾವ ಸಿನಿಮಾ ಬಂದಿರಲಿಲ್ಲ. ಸೊ ಆನಂದ್ ಪಂಡಿತ್ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು, ಆನಂದ್ ಪಂಡಿತ್ ಅವರು. ಅವರ ಬರ್ತ್ಡೇ ಅಂದರೆ ಎಂಟೈರು ಬಾಲಿವುಡ್ ಪೂರ್ತಿಯಲ್ಲಿರುತ್ತೆ. ಸಲ್ಮಾನ್ ಜಿ, ಶಾರುಖ್ ಜಿ, ನನ್ನನ್ನು ಇನ್ವೈಟ್ ಮಾಡ್ತಾರೆ. ಅವ್ರ ಸಂಪರ್ಕ ಸಿಕ್ತು. 1600 ಥಿಯೇಟ್ರು ಹಿಂದಿಲಿ ಚಂದ್ರು ಸಿನಿಮಾ ಬಿಡುಗಡೆ ಆಯಿತು. ಆ ಸಿನಿಮಾಗೆ ಪ್ರೊಡ್ಯೂಸರು ನಾನೇ, ಡೈರೆಕ್ಟ್ರು ನಾನೇ, ರೈಟ್ರು ನಾನೇ, ಸೋಲೋ ಮ್ಯಾನ್. ಸೊ ಅಲ್ಲೋಗಿ ಸಿನಿಮಾ ಮಾಡಿದ್ದು. ತಮಿಳ್ನಾಡಲ್ಲಿ ಲೈಕಾ ಪ್ರೊಡಕ್ಷನ್ಸ್ ಅಂದರೆ ತುಂಬ ದೊಡ್ಡ ಕಂಪನಿ. ಲೈಕಾ ಪ್ರೊಡಕ್ಷನ್ಸ್ ಅವ್ರು ಕರೆದು ನನಗೆ ಅಡ್ವಾನ್ಸ್ ಕೊಡ್ತೀನಿ, ನಿಮ್ಮ ಕಬ್ಜಾ ಮೇಕಿಂಗ್ ನೋಡಿದ್ದೀನಿ, ನಾನು ಮತ್ತು KP ಶ್ರೀಕಾಂತ್ ಇಬ್ಬರೂ ಇದ್ವಿ, ನಿನಗೆ ಅಡ್ವಾನ್ಸ್ ತೊಗೊಳ್ಳಿ, ಯಾರಿಗೆ ಅಜಿತ್ ಅವ್ರಿಗೆ ಸಿನಿಮಾ ಮಾಡಿಕೊಡಿ. ಏನು ಸರ್ ಮೇಕಿಂಗ್ ಹಿಂಗೆ ಮಾಡಿದ್ದೀರಾ, ನೀವೇನು ಸರ್ ಕನ್ನಡದವರು ಅಂದರು. ನಾನೇನು ಹೇಳಿದೆ ಅಂದರೆ, ನಾನು ತುಂಬ ಪ್ರಾಕ್ಟಿಕಲ್ ಮನುಷ್ಯ ನಾನು. ಸರ್ ಟೀಸರ್ ನೀವು ನೋಡಿದ್ದೀರಾ, ಸಿನಿಮಾ ನೋಡಿ, ನೀವು ಸಿನಿಮಾ ನೋಡೋದು ಆದಮೇಲೆ ಬೇಕಾದರೆ ನಾನು ಅಡ್ವಾನ್ಸ್ ತೊಗೊಳ್ತೀನಿ ಅಂತಂದೆ. ಸೊ ನಾನು ಇದನ್ನೇನು ಕೇಳ್ತಿದ್ದೀರಿ ಅಂದರೆ, ಅಲ್ಲೊಂದು 300-350 ಥಿಯೇಟ್ರು ಸಿನಿಮಾ ರಿಲೀಸ್ ಆಯಿತು. ಆರ್ ಚಂದ್ರು ಸಿನಿಮಾ ತಮಿಳ್ನಾಡಲ್ಲಿ 350 ಥಿಯೇಟ್ರ್ ಬಿಡುಗಡೆ ಆಯಿತು ಅಂದರೆ, ನೆಕ್ಸ್ಟ್ ರಾಯ್ ಅಂತ ನಮ್ಮ ಮಲಯಾಳಂ ಇಂದ ಕರೆದ್ರು, ಒಂದು ದೊಡ್ಡ ರೇಟ್ ಆಫರ್ ಮಾಡಿದ್ರು ರಾಯ್ ಅವರು. ನಾನು ಕೊಡಲಿಲ್ಲ. ಅಂದರೆ ಕನ್ನಡದ ಸಿನಿಮಾ, ಪ್ರೀವಿಯಸ್ ಉಪ್ಪಿ ಸರ್ ಸಿನಿಮಾ ಮಾಡಿದ್ದೀನಿ, ಅದ್ರ ಬಿಸ್ನೆಸ್ ನನಗೆ ಗೊತ್ತಿದೆ. ಆ ಸಿನಿಮಾನ ಮಲಯಾಳಮಿಂದ ಒಂದು ದೊಡ್ಡ ಕನ್ನಡದ ರೇಟ್ ಥರ ವ್ಯಾಪಾರ ಬಿಫೋರ್ ರಿಲೀಸ್ ಕೇಳಿದ್ರು, ನಾನು ಕೊಡಲಿಲ್ಲ. ನಾನೇ ಬಾಂಬೆ ರಮೇಶ್ ಅನ್ನೋರು ಕೊಟ್ಟು ರಿಲೀಸ್ ಮಾಡಿದೆ. ಅಲ್ಲಿ ಒಂದು 200-220 ಥಿಯೇಟ್ರ್ ರಿಲೀಸ್ ಮಾಡಿದೆ. ಗಲ್ಫ್ ಕಂಟ್ರಿಗೆ, ಇಲ್ಲಿ ನಾವು ಧಾರವಾಡ, ಹುಬ್ಬಳ್ಳಿ, ಬಳ್ಳಾರಿ, ದಾವಣಗೆರೆ, ಮೈಸೂರು ಹೀಗೆ ಪ್ರಮೋಷನ್ ಮಾಡ್ತಿತ್ತು ಚಂದ್ರು. ಕಬ್ಜಾ ಬಂದಮೇಲೆ ಸರ್ ದುಬೈಯಲ್ಲಿ ಇವೆಂಟ್ ಮಾಡಿದೆ, ಉಪ್ಪಿ ಸರ್ನ ಎಲ್ಲ ಕರ್ಕೊಂಡೋಗಿ. ಇದೆ ಕತಾರಲ್ಲಿ ಇವೆಂಟ್ ಮಾಡಿದೆ, ದುಬೈಯಲ್ಲಿ 3 ಇವೆಂಟ್ ಮಾಡಿದೆ. ಆಮೇಲೆ ಇನ್ನೊಂದು ಕಂಟ್ರಿ ಸರ್, ಅಬುಧಾಬಿಲಿ ಇವೆಂಟ್ ಮಾಡಿದೆ. ಏನು ಸರ್, ಸೊ ಇವೆಲ್ಲ ಮಾಡಿ ನಾನು ಸುಮಾರು ಒಂದು 25-30 ದೇಶಗಳಲ್ಲಿ ನನ್ನ ಕಬ್ಜಾ ಸಿನಿಮಾನ ಬಿಡುಗಡೆ ಮಾಡಿದೆ. ಕೆನಡಾದಲ್ಲಿ ಹೈಯೆಸ್ಟ್ ಶೇರ್ ಬಂದಿದೆ. ತೆಲುಗುವಲ್ಲಿ ನಿತಿನ್ ಅವ್ರ ಫಾದರ್ ನನ್ನ ಸಿನಿಮಾ ಬಿಡುಗಡೆ ಮಾಡಿದ್ರು. ನಿತಿನ್ ಅವ್ರ ಫಾದರು ಸರ್ ಕನ್ನಡಕ್ಕಿಂತ ಹೆಚ್ಚು ಶೇರ್ ಬಂದಂತಹ ಸಿನಿಮಾ. ಇದೆಲ್ಲ ಯಾವುದು? ಕಬ್ಜಾನೇ. ಇದು ಪ್ರೇಕ್ಷಕರಿಗೆ ಗೊತ್ತಿಲ್ಲ. ಇದು ನಾನು ಇದನ್ನು ಹೇಳ್ತಿದ್ದೀನಿ, ತಾವೆಲ್ಲ ಗೂಗಲ್ ಮಾಡ್ಬೋದು ಅಥವಾ ತಿಳ್ಕೊಬೇಕಿದ್ದೀನೆಲ್ಲರೂ. ಸೊ ಎಲ್ಲಿದ್ದ ಚಂದ್ರುನ ಎಲ್ಲಿವರೆಗೂ ತೊಗೊಂಡೋಗಿದ್ದು ಯಾವುದು? ನನ್ನ ಕಬ್ಜಾ ಸರ್. ಕಬ್ಜಾ 4000 ಸ್ಕ್ರೀನ್ಸಲ್ಲಿ ಬಿಡುಗಡೆ ಮಾಡಿದೆ ಅಂದರೆ, ಮೇ ಬಿ ಸಮ್ ಪೀಪಲ್ಸ್ಗೆ ನನ್ನ ಮೇಲೆ ಇವನು ಹಿಂಗೆ ಮಾಡ್ತಾರಂತ ಒಂದು ಪ್ರೊಫೆಷ್ನಲ್ ರೈವಲ್ರಿ ಆಗಿ ಕೂಡ ಕಮೆಂಟ್ಸ್ ಬಂದಿರ್ಬೋದು. ಕೆಲವರಿಗೆ ಇಷ್ಟ ಆಗದೇನು ಸರ್, ನನಗೆ ಇಷ್ಟ ಆಗದೆ ಯಾರೂ ಕಮೆಂಟ್ ಹಾಕೋಕ್ಕೆ ಚಾನ್ಸ್ ಇಲ್ಲ. ಎಲ್ಲಿ ಸರ್, ತಾಜ್ ಮಹಲ್ ಎಲ್ಲಿ, ಐ ಲವ್ ಯು ಎಲ್ಲಿ? ನಾನು ನಾರ್ಮಲ್ ಮೇಕಿಂಗ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಈ ಟೆಕ್ನಾಲಜಿಯಲ್ಲಿ ಒಂದು ಸೀನ್ ಮಾಡೋದಕ್ಕೆ ನಾನು ವರ್ಷಗಟ್ಟಲೆ ಟೈಮ್ ತೊಗೊಂಡಿದ್ದೀನಿ. ಡೆಫಿನೆಟ್ಲಿ ರಿಯಲ್ ಆಡಿಯನ್ಸು ಚಂದ್ರುನ ನನ್ನ ಮೊನ್ನೆ ಒಂದು ಇಂಟ್ರೂ ನೋಡಿದಾಗ ಕಮೆಂಟ್ಸ್ ನೋಡಿದೆ, ಕ್ವಾಲಿಟಿ ಆಡಿಯನ್ಸು. ಅದು ನೋಡಿದಾಗ ಅನ್ನಿಸ್ತು, ಎಸ್ ಚಂದ್ರು ಆಡಿಯನ್ಸ್ ಇದ್ದಾರೆ, ಇವತ್ತು ಇದ್ದಾರೆ. ನಮಗೆ ಈ ಒಂದು ಏನದು ಆನ್ಲೈನ್ ವಾರಲ್ಲಿ ನನಗೆ ಗೊತ್ತಾಗಲಿಲ್ಲ. ನನಗೆ
ಸಿನಿಮಾ ಮಾಡೋದು ಗೊತ್ತಿತ್ತು, ಪ್ರೊಟೆಕ್ಟ್ ಮಾಡೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದೊಂದು ಬೇರೆ ಇದೆ ಅಂತ ಅಂದ್ಕೊಂಡೆ. ಕೆಲವು ಕಮೆಂಟ್ಸ್ನ ನಾನು ಟೀಮ್ ಮಾಡಿ ಸರ್ಚ್ ಮಾಡಿಸಿದೆ. ಇರ್ಬೋದಲ್ವಾ, ಓಪನ್ ಮಾತಾಡ್ಬೋದಲ್ವಾ? ಆವಾಗ ನೋಡಿದ್ರೆ ಸರ್, ಕಮೆಂಟ್ ಹಾಕಿರೋರಿಗೆ ಒಂದು ಧೈರ್ಯ ಇರಬೇಕು. ಏನು ಅಂದರೆ, ಚಂದ್ರು ನಿನ್ನ ಕಬ್ಜಾ ಚೆನ್ನಾಗಿಲ್ಲ ಅಂತ ಹಾಕಿದ ಮೇಲೆ ನಾನೇ ಇದು ಸೋ ಪರ್ಸನ್ ಅಂತ. ಆವಾಗ ನಾನು ನಿಜವಾಗ್ಲೂ ಅವ್ನ ಪಾದ ಮುಟ್ಟಿ ತಿದ್ದುಕೊಂಡು ಕೆಲಸ ಮಾಡ್ತೀನಿ. ಈಗ ಅವ್ರು ಹೇಳಿದ್ರೆ ನಾನು ಹೋಗಿ ಕೆಲಸ ಕಲಿತಾ ಇದ್ದೀನಿ. ನೋಡಿದ್ರೆ ಬ್ಯಾಡ್ ಕಮೆಂಟ್ಸ್ ಅವ್ರು ಯಾವುದು ಹಿಂದೆ ಇಲ್ಲ ಮುಂದೆ ಇಲ್ಲ, ಅತಿ ಇಲ್ಲ ತಿಥಿ ಇಲ್ಲ. ಸೊ ಅವಾಗ ನಾನು ಅವ್ರ ಮೇಲೆ ಏನು ಹುಡ್ಕಕ್ಕೆ ಹೋಗಲಿಲ್ಲ. ನನಗೆ ಅನ್ನಿಸ್ತು, ಓ ಇದೊಂದು ಈ ವಾರಲ್ಲೂ ಕೂಡ ಗೆಲ್ಲಬೇಕಾಗುತ್ತೆ ಅಂತ ಅನ್ನಿಸ್ತು. ಅದಕ್ಕೂ ಒಂದು ಸೆಕ್ಟರ್ ರೆಡಿ ಮಾಡಿದ್ದೀನಿ. ನೋ ಇಶ್ಯೂಸ್. ನಾನು ಇದನ್ನೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ಇದು ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇವತ್ತಿನ ಎಲ್ಲ ಡೈರೆಕ್ಟರ್ಗಳಿಗೂ ಇದು ಗೊತ್ತಾಗಬೇಕು. ತುಂಬ ಜನ ಡೈರೆಕ್ಟರ್ಸ್ಗೆ ಗೊತ್ತಿಲ್ಲ ಇದು. ಸೊ ನಾನು ಹೇಳಲೇಬೇಕಾಗಿದೆ, ಅನಿವಾರ್ಯತೆ. ತುಂಬ ಜನ ಪ್ರೊಡ್ಯೂಸರ್ಸ್ಗೂ ಗೊತ್ತಿಲ್ಲ ಇದು. ಸಿನಿಮಾ ಮಾಡಿದ್ರೆ ಮಾತ್ರ ಇವತ್ತು ಸಿನಿಮಾ ಹಿಟ್ಟಾಗಲ್ಲ. ಸಿನಿಮಾನ ಕಾಪಾಡಿಕೊಂಡ್ರೆ ಮಾತ್ರ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋದು ನನಗೆ ಕಬ್ಜಾ ಆದಮೇಲೆ ಗೊತ್ತಾಯಿತು. ಅದು ಏನು 2 ವರ್ಷ R&D ಮಾಡಿದ ಮೇಲೆ ಗೊತ್ತಾಯಿತು. ಈಗ ನಾನು ಫಾದರ್ ಮಾಡಿದ್ದೀನಿ, ದೊಡ್ಡ ಸಿನಿಮಾ ಅಲ್ಲ, ಅದು ಒಂದು ಕಂಟೆಂಟ್ ಸಿನಿಮಾ. ತುಂಬ ಚೆನ್ನಾಗಿದೆ. ಹೊಸ ಡೈರೆಕ್ಟರ್ಗೆ ಒಂದು ಅವಕಾಶ ಕೊಟ್ಟಿದ್ದೀನಿ. ಚಂದ್ರು ಏನು ಇಂಡಸ್ಟ್ರಿ ಬಿಟ್ಟು ಅಥವಾ ಯಾರಿಗೂ ಏನು ತೊಂದರೆ ಮಾಡಿಲ್ಲ, ಮಾಡಿದ್ದೀನಿ. ಇನ್ನೂ ಒಂದು 4 ಸಿನಿಮಾ ಮಾಡ್ತಿದ್ದೀನಿ. ಈಗ ಮಾಡೋ ಸಿನಿಮಾ ಇನ್ನೂ ದೊಡ್ಡದಾಗಿರ್ತದೆ. ಖಂಡಿತವಾಗ್ಲೂ ಅದನ್ನು ನಿಮ್ಗೆಲ್ರಿಗೂ ಇಷ್ಟ ಆಗಂಗೆ, ನನ್ನನ್ನು ದ್ವೇಷಿಸೋರು ಕೂಡ ಒಂದು ಅದ್ಭುತವಾದ ಕಮೆಂಟ್ ಹಾಕಬೇಕು ಅಥವಾ ಅದ್ಭುತವಾಗಿ ಎಂಜಾಯ್ ಮಾಡಬೇಕು. ಏನು ದುಡ್ಡು ಕೊಡ್ತಾರೆ ಪಾಪ, ಅವರು ನಿಜವಾಗ್ಲೂ ಖುಷಿ ಪಡಬೇಕು ಅನ್ನೋ ಥರದಕ್ಕೆ ಏನದು ನಾನು ಕಲಿತಿದ್ದೀನಿ, ಕಲ್ತು ರೆಡಿ ಮಾಡಿದ್ದೀನಿ, ಮಾಡ್ತೀನಿ ಸಿನಿಮಾನ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನೋಡಿದಾಗ. ಅಂದರೆ ಏನೋ ಇದ್ದಿದ್ದನ್ನ ಇನ್ನೊಂದಷ್ಟು ಏನೋ ಇಲ್ಲದೆ ಇರೋದನ್ನೆಲ್ಲ ಸೇರಿಸ್ಬಿಟ್ಟು ಹೇಳ್ಬಿಡ್ತಾರೆ. ಬೇಜಾರಾಗುತ್ತೆ. ಕಾನ್ಫಿಡೆನ್ಸ್ ಇದ್ದವ್ರಿಗೆ ಕಾನ್ಫಿಡೆನ್ಸ್ ಲಾಸ್ ಆಗುತ್ತೆ. ಅಂದರೆ ಏನಕ್ಕೆ ಮಾಡಬೇಕು ಸಿನಿಮಾ ಅನ್ಸುತ್ತೆ. ನಿಮಗೆ ಆ ಥರ ಅನ್ನಿಸ್ತಾ ಈ ಕಬ್ಜಾ ಆದಮೇಲೆ ಬೇಜಾರಾಯ್ತು? ಸರ್ ಇಲ್ಲ, ನನಗೇನು ಅಂತಂದರೆ ಸರ್, ನನಗೆ ಬೈ ಬರ್ತ್ ನಮಗೆ ಏನೋ ಅದೇ ಅಡ್ವಾಂಟೇಜು. ನಾವೆಲ್ಲ ತುಂಬ ಏನು ಫಾರ್ಮರ್ ಫ್ಯಾಮಿಲಿಯಿಂದ ಬಂದಿರೋರು. ನಮಗೆ ಒಂದು ಬೆಳೆ ಫೇಲ್ಯೂರ್ ಆಯಿತು ಅಂದರೆ ರೈತ ಯಾವತ್ತೂ ಏನು ಹತ್ಕೊಂಡು ಕೂತ್ಕೊಳ್ಳಲ್ಲ. ಅವನು ನೆಕ್ಸ್ಟ್ ಅವನು ಭೂಮಿನ ಉಳ್ತಾನೆ, ಮತ್ತು ಮಳೆಗೆ ನಂಬ್ಕೊಂಡಾದರೂ ಪರವಾಗಿಲ್ಲ, ಅವನು ನೆಕ್ಸ್ಟ್ ಬೆಳೆ ಇಟ್ಟೇ ಇಡ್ತಾನೆ. ಅವನು ಎದ್ರುಕೊಂಡು ಓಡೋಗೋದು ರೈತನ ಜೀವಮಾನದಲ್ಲಿ ಬರಲ್ಲ. ಬಿಸ್ನೆಸ್ ಮ್ಯಾನ್ಗಳಿಗೆ ಬರ್ಬೋದು ಅದು ಒಂದಷ್ಟು. ಸೊ ನಮ್ಮ ಜೀನು, ನಮ್ಮ DNA ಬಂದು ಫಾರ್ಮರ್ ಆಗಿರೋದ್ರಿಂದ ನನ್ನ ಸಿನಿಮಾನೂ ಕೂಡ ನನಗೆ ಅನಂತನಾಗ್ ಸರ್ ಹೇಳೋರು ತಾಜ್ಮಹಲ್ ಮಾಡೋವಾಗ, ಏನೋ ಹುಡುಗ ಅವನು ಒಳ್ಳೆ ತೋಟದಲ್ಲಿ ಕೆಲಸ ಮಾಡ್ದಂಗೆ ಮಾಡ್ತೀಯಲ್ಲ, ನಾನೇ ಡೈಲಾಗ್ ಹೇಳ್ಕೊಡ್ತಿದ್ದೆ, ನಾನೇ ಓಡ್ ಬರ್ತಿದ್ದೆ, ನಾನೇ ಕರ್ಕೊಂಡು ಹೋಗಿದ್ದೆಲ್ಲ ನೋಡ್ಬಿಟ್ಟು ಅನಂತನಾಗ್ ಸರ್ ಆಗಲೇ ಹೇಳಿದರು, ಒಳ್ಳೆ ತೋಟದಲ್ಲಿ ಕೆಲಸ ಮಾಡೋ ರೈತನ ಥರ ಆಡ್ತಾನಲ್ಲ ಇವನು, ಡೈರೆಕ್ಟರ್ ಥರ ಆಡಲ್ಲ ಅಂತ ಅಂದಿದ್ರು. ಸೊ ನನಗೆ ಅನ್ನಿಸ್ತು, ನನಗೆ ಅವಾಗ ಅಂದರೆ ನಾನೇನನ್ನು ಮಾಡೋಕ್ಕೆ ಹೊರಟಾಗ ಎಲ್ಲ ಇದರಲ್ಲೂ ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಲ್ಲ, ಫೋಕಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಕಮೆಂಟಿಂದ ನನಗೇನು ಬೇಜಾರು ಅಂತ ಅನಿಸಿಲ್ಲ. ನಾನು ಬೇಜಾರಾಗಿ ಗ್ಯಾಪ್ ತೊಗೊಂಡೆ ಅನ್ನೋದೇನಿಲ್ಲ. ಬಟ್ ಈ ಇನ್ನೊಂದು ಈ ಫೇಕ್ ಕಮೆಂಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಬೇಜಾರೂ ಅಲ್ಲ. ಅದ್ರ ಬಗ್ಗೆ ಹೆಂಗೆ ಹೋರಾಟ ಮಾಡಬೇಕು ಅನ್ನೋದು ತಿಳ್ಕೊಂಡೆ ಅಷ್ಟೇ ಈ ಗ್ಯಾಪಲ್ಲಿ. ಅದು ಹೋರಾಟದ ಥರ ಮಾಡಬೇಕೀಗ. ಈಗ ನಾವೇನು ಮಾಡೋಕ್ಕಾಗುತ್ತೆ? ಈಗ ಎಲ್ಲರೂ ಅದನ್ನು ನಾನು ರೆವಲ್ಯೂಷನ್ ಮಾಡೋಕ್ಕಂತೂ ಆಗಲ್ಲ. ಈ ಬ್ಯಾಡ್ ಕಮೆಂಟೇಟರ್ಸ್ಗೆ, ಫೇಕ್ ಕಮೆಂಟೇಟರ್ಸ್ಗೆ ನಾನು ರೆವಲ್ಯೂಷನ್ ಮಾಡಲ್ಲ, ನಾನು ಹೋರಾಟ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡಬೇಕು? ಹಿಂದೆ ಫಾರ್ಮುಲಾ ಏನು ಮಾಡ್ತಿದ್ದಾರೆ, ಆ ಫಾರ್ಮುಲಾದಲ್ಲೇ ಡೈ ಹೊಡಿಬೇಕು, ಈಜಬೇಕು, ಗೆಲ್ಲಬೇಕು, ಅಲ್ಟಿಮೇಟ್ ಗೆಲ್ಲಬೇಕು. ನನ್ನ ಅಲ್ಟಿಮೇಟ್ ಗೆಲುವಿಗೆ ಸಣ್ಣ 1000 ಸೋಲನ್ನ ಪರವಾಗಿಲ್ಲ, ಏನೇನಂತಾರೆ ಅನ್ನಲಿ. ಅಂದರೆ ಒಳ್ಳೆ ಸಿನಿಮಾ ಮಾಡೋದೊಂದೇ ಅದನ್ನು ಎದುರಿಸೋದು ಸರ್. ಎಲ್ಲ ಹಂಗೆ ಅಂದ್ಕೊಂಡಿದ್ದಾರೆ. ಎಲ್ಲರೂ ಒಳ್ಳೆ ಸಿನಿಮಾನೇ ಮಾಡೋದು, ಯಾರೂ ಕೆಟ್ಟ ಸಿನಿಮಾ ಮಾಡಲ್ಲ ಸರ್. ನನ್ನ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಎಲ್ಲರೂ ಒಳ್ಳೆ ಸಿನಿಮಾನೇ ಮಾಡ್ತಾರೆ. ಪಾಪ ಅವನ ಟೈಮು, ಅವನ ಸಿಚುವೇಶನ್ನು, ಆ ಟೈಮ್ಗೆ ಅದು ಆಗುತ್ತೆ. ಇವಾಗ ಏನಂತಂದರೆ ಎಂಥ ಸಿನಿಮಾ ಮಾಡಿದ್ರು ಗೆಲ್ಸ್ಕೋಬೋದು ಅನ್ನೋದು ಒಂದು ಒಳ್ಳೆ ವೇದಿಕೆ ನಿರ್ಮಾಣ ಆಗಿದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ದೀನಿ. ಈಗ ಈಸಿ ಆಗಿದೆ. ನಮ್ಮ ಕಾಲದಲ್ಲಿ ಕಷ್ಟ ಇತ್ತು, ಈಗ ತುಂಬ ಈಸಿ ಇದೆ. ನಾನು ಸಿನಿಮಾ ಮಾಡಿ ಚೆನ್ನಾಗಿ ಮಾಡ್ಬಿಟ್ಟು ಸಿನಿಮಾ ಚೆನ್ನಾಗಿ ಮಾಡಬೇಕು, ಮೇಯ್ನ್ ಎಲಿಜಿಬಲ್. ಗೆಲ್ಸೋದು ಭಾಳ ಈಸಿ ಇದೆ ಈಗ. ನನಗೆ ಅದು ಕಬ್ಜಾದಲ್ಲಿ ಗೊತ್ತಾಗಲಿಲ್ಲ. ಕಬ್ಜಾದಲ್ಲಿ ಗೊತ್ತಿದ್ದರೆ ಕಬ್ಜಾ 1000 ಕೋಟಿ ಸಿನಿಮಾ ಆಗ್ಬಿಡೋದು. ಆ ಫಾರ್ಮುಲಾ ಗೊತ್ತಾಗೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಗೋಯ್ತು. ಈಗ ಫಾರ್ಮುಲಾ ಈಸಿ ಇದೆ.